सर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು ಮೂವತ್ತೊಂದನೇ ಶ್ಲೋಕ. ತ್ವಂ ವಾ ಇದಂ ಸದಸದೀಶ ಭವಾಂಸ್ತತೋನ್ಯೋ ಮಾಯಾಯದಾತ್ಮಪರಬುದ್ಧಿರಿಯಂ ಹ್ಯಪಾರ್ಥ ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂ ಚ ತದ್ವೈ ತದೇವ ಖಲು ಕಾಲವದುಷ್ಟಿತರ್ವೋಃ. ಎಲೆ ಭಗವಂತನೇ, ನೀನು ಈ ಇಡೀ ಜಗತ್ತಿನ ಸೃಷ್ಟಿಕರ್ತ. ಚೇತನಾತ್ಮಕವಾದ ಈ ಪ್ರಪಂಚ ಏನಿದೆ ಇದು ಪೂರ್ತಿ ನಿನ್ನ ಅಧೀನ. ನಿನ್ನ ಅಧೀನವಾದ್ದರಿಂದಲೇನೆ ಅದನ್ನ ನೀನೇ ಅಂತ ಹೇಳೋದುಂಟು. ವಸ್ತುತಃ ಅದು ನೀನೇ ಅಲ್ಲ. ನೀನು ಈ ಪ್ರಪಂಚಕ್ಕಿಂತ ಅತ್ಯಂತ ಭಿನ್ನನಾಗಿದ್ದಿ. ಆದರೂ ಕೂಡ ಈ ಪ್ರಪಂಚವೇ ನೀನು ಅಂತ ಹೇಳೋದುಂಟು ಕೆಲವು ಕಡೆಗೆ. ಯಾಕೆ? ಅದು ನಿನ್ನ ಅಧೀನ ಆದ್ರಿಂದ. ಈ ಇಡೀ ಚೇತನಾತ್ಮಕವಾದ ಪ್ರಪಂಚ ನಿನ್ನ ಅಧೀನವಾದ್ರಿಂದ ಆ ಪ್ರಪಂಚವನ್ನೇ ನೀನು ಅಂತ ಹೇಳುತ್ತಾರೆ. ನೀನೇ ಪ್ರಪಂಚಕ್ಕೆ ಒಡೆಯನಾಗಿ ಇರುವಾಗ ನಾವು ನಮ್ಮನ್ನ ನಾವೇ ಸ್ವತಂತ್ರರು, ನಾವೇ ಪ್ರಭುಗಳು ಅಂತ ತಿಳಿಯೋದು ಕೇವಲ ಭ್ರಾಂತಿ. ಬರೇ ಭ್ರಾಂತಿ ಅಷ್ಟೇ ಅಲ್ಲ, ಮಹಾ ಅನರ್ಥಕರ ಅದು. ನಾನೇ ಸ್ವತಂತ್ರ, ನನ್ನಿಂದಲೇ ಆಯಿತು, ನಾನೇ ಒಡೆಯ ಅಂತ ತಿಳ್ಕೊಳ್ಳೋದು ಮಹಾ ಅನರ್ಥಕರ. ಜನ ಹಾಗೆ ಮಾತಾಡ್ತಾರೆ. ಈ ಪ್ರಪಂಚ ನಿನ್ನ ಅಧೀನವಾದ್ರಿಂದ ಅದು ನೀನೇ ಅಂತ ಹೇಳುತ್ತಾರೆ. ಅದನ್ನು ತಿಳ್ಕೊಳ್ಬೇಕು. ಯಾವುದರ ಒಂದು ಹುಟ್ಟು, ಸಾವು, ಬದುಕು, ಅರಿವು ಇದೆಲ್ಲ ಯಾರಿಂದ ಆಗ್ತದೋ ಅದನ್ನ ಅವನೇ ಅಂತ ಹೇಳ್ಬಿಡ್ತಾರೆ. ಇದಕ್ಕೆ ಲೋಕದಲ್ಲಿ ಅನೇಕ ದೃಷ್ಟಾಂತಗಳಿದ್ದಾವೆ. ಕಲ್ಪವೃಕ್ಷ ಅದು ದೇವತೆಗಳ ಅಧೀನ. ಸ್ವರ್ಗದಲ್ಲಿ ಕಲ್ಪವೃಕ್ಷ ಇದೆ. ಅದು ದೇವತೆಗಳ ಅಧೀನವಾದ್ರಿಂದ ಅದನ್ನ ಸುರತರು ಅಂತ ಕರೀತಾರೆ. ಸುರತರು ಅಂದ್ರೇನು? ದೇವತೆಗಳ ಮರ ಅಂತ ಅರ್ಥ. ದೇವತೆಗಳ ಮರ ಅಂದ್ರೆ ದೇವತೆಗಳ ಅಧೀನದಲ್ಲಿರೋದ್ರಿಂದ ಅದನ್ನ ಸುರತರು ಅಂತ ಕರೀತಾರೆ. ಇನ್ನು ಅಗ್ನಿಯನ್ನ ಕಾಲಾಗ್ನಿ ಅಂತ ಕರೀತಾರೆ. ಕಾಲಾಗ್ನಿ ಅಂತ ಯಾಕೆ ಕರೀತಾರೆ? ಮರಗಳನ್ನ ಸುಡೋದು ಅಗ್ನಿ ಕಾಲದ ಅಧೀನ. ವೃಕ್ಷದಾಹ ಅದು ಕಾಲಾಧೀನವಾದ್ದರಿಂದ ದಾಹ ಮಾಡುವ ಅಗ್ನಿಯನ್ನು ಕೂಡ ಕಾಲಾಗ್ನಿ ಅಂತ ಕರೀತಾರೆ. ಹೀಗೆ ಅನೇಕ ದೃಷ್ಟಾಂತಗಳು ಜಗತ್ತಿನಲ್ಲಿ ನಾವು ನೋಡಬಹುದು. ಆದ್ರಿಂದ ಈ ಜಗತ್ತು ನಿನ್ನ ಅಧೀನವಾದ್ರಿಂದ ನೀನೇ
ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಈ ರೀತಿ ಹೇಳುತ್ತದೆ ಶಾಸ್ತ್ರ. ಎಲ್ಲವೂ ಬ್ರಹ್ಮನೇ. ಎಲ್ಲವೂ ಅವನೇ ಅಂದ್ರೆ ಏನು? ಎಲ್ಲವೂ ಬ್ರಹ್ಮನೇ ಅಂದ್ರೆ ಎಲ್ಲವೂ ಬ್ರಹ್ಮನ ಅಧೀನ ಅಂತ ಆ ಅಭಿಪ್ರಾಯದಲ್ಲಿ ಹೇಳೋದು. ಎಲ್ಲವೂ ನಿನ್ನ ಅಧೀನವಾದ್ರಿಂದ ಎಲ್ಲವನ್ನೂ ನೀನೇ ಅಂತ ಈ ರೀತಿ ವ್ಯವಹಾರ ಮಾಡೋದೇ ಹೊರತು ಎಲ್ಲವೂ ನೀನೇ ಅಲ್ಲ. ನೀನು ಈ ಜಗತ್ತಿಗಿಂತ ಅತ್ಯಂತ ಭಿನ್ನನಾಗಿದ್ದಿ, ಈ ಜಗತ್ತಿಗೆ ಸ್ವಾಮಿಯಾಗಿದ್ದಿ, ಜಗತ್ತಿಗೆ ಒಡೆಯನಾಗಿದ್ದಿ, ಈ ಜಗತ್ತು ನಿನ್ನ ಅಧೀನವಾಗಿದೆ. ಹೀಗಿರುವಾಗ ನಮ್ಮನ್ನು ನಾವು ಸ್ವಾಮಿ ಅಂತ ತಿಳ್ಕೊಳ್ಳೋದು, ನಮ್ಮನ್ನು ನಾವು ಪ್ರಭುಗಳು ಅಂತ ತಿಳ್ಕೊಳ್ಳೋದು ಮಹಾ ಅನರ್ಥಕರ, ಕೇವಲ ಭ್ರಾಂತಿ ಅದು ಅಂತ ಹೀಗೆ ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾನೆ. ಇಲ್ಲಿ ತದ್ವೈ ತದ್ವೈ ತದೇವ ಖಲು ಕಾಲವದು ಉಷ್ಟಿ ತರ್ವೋಹೋ ಅಂತಿದೆ. ಕಾಲವನ್ನ ಮಾತ್ರ ಹೇಳಿದಂತೆ ಕಾಣಿಸ್ತದೆ. ಕಾಲಕ್ಕೆ, ಕಾಲದ ಜೊತೆಗೆ ಅದೃಷ್ಟ, ದೈವ ಅದನ್ನು ಕೂಡ ಅರ್ಥ ಇಟ್ಟುಕೊಳ್ಬೇಕು. ಅಥವಾ ಕಾಲ ಅಂತನ್ನೋದು ಉಪಲಕ್ಷಣ, ದೈವವನ್ನು ಇಟ್ಟುಕೊಳ್ಬೇಕು ಜೊತೆಗೆ. ಕಾಲ, ದೈವ. ಉಷ್ಟಿ ಹೇತೋ ಉಷ್ಟಿ ತರ್ವೋಹೋ ಅಂತಿದೆ. ಕಾಲವತ್ ಉಷ್ಟಿ ತರ್ವೋಹೋ ಅಂತ. ಉಷ್ಟಿ ಅಂದ್ರೆ ಉಷದಾಹೆ ಅಂತ ಒಂದು ಧಾತು. ಆ ಉಷದಾಹೆ ಅನ್ನೋ ಧಾತುವಿನಿಂದ ಉಷ್ಟಿ ಅಂತ ಶಬ್ದ ನಿಷ್ಪತ್ತಿಯಾಗಿದೆ. ಅಂದ್ರೆ ವೃಕ್ಷದಾಹ, ಮರಗಳು ಉರಿಯೋದು. ಬ್ರಹ್ಮಾಂಡ ಪುರಾಣದ ಸತ್ಯಕ್ಷೇತ್ರ ಮಹಾತ್ಮ್ಯ ಮೊದಲನೇ ಅಧ್ಯಾಯದಲ್ಲಿ ಒಂದು ಮಾತು ಬರ್ತದೆ. ಅಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದು ಹಲಸಿನ ಮರ, ಅದನ್ನ ತ್ರಿಕಾಲಜ್ಞಾನಿ ಅಂತ ವರ್ಣನೆ ಮಾಡಿದ್ದಾರೆ. ಒಂದು ಹಲಸಿನ ಮರವನ್ನು ಕೂಡ ತ್ರಿಕಾಲಜ್ಞಾನಿ ಅಂತ ವರ್ಣನೆ ಮಾಡ್ತದೆ ಪುರಾಣ, ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತದೆ. ತಾನು ಫಲಭರಿತವಾಗಿ ಸುಭಿಕ್ಷವನ್ನ ಫಲ ಕೊಡದೆ ಅನಾವೃಷ್ಟಿಯನ್ನು ಮೊದಲೇ ಸೂಚನೆ ಮಾಡ್ತದೆ ಅಂತಿದೆ. ಇಲ್ಲಿ ಮರ ಅಂತನ್ನೋದು ಜಡ, ಅದು ತ್ರಿಕಾಲ ಜ್ಞಾನಿ ಆಗೋದು ಹೇಗೆ? ಮತ್ತು ಫಲಭರಿತವಾಗಿ ಸುಭಿಕ್ಷೆಯನ್ನ ಕೊಡದೇ ಇದ್ದಾಗ ಅನಾವೃಷ್ಟಿ ಆಗುವ ಸಂದರ್ಭ ಬಂದ್ರೆ ಮೊದಲೇ ಅದನ್ನ ಸೂಚನೆ ಮಾಡುತ್ತೆ ಅಂತ. ಇದೆಲ್ಲ ಹೇಗೆ ಸಾಧ್ಯ ಅಂದ್ರೆ, ಇಲ್ಲಿ ಮರ ಅಂದ್ರೆ ಮರದ ಅಭಿಮಾನಿ ದೇವತೆ ಅಂತ ಇಟ್ಟುಕೊಳ್ಬೇಕು. ಆ ಹಲಸಿನ ಮರದ ಅಭಿಮಾನಿ ದೇವತೆ ತ್ರಿಕಾಲಜ್ಞಾನಿ. ಅದನ್ನ ಹೇಳುವಾಗ ಮರವನ್ನೇ ತ್ರಿಕಾಲಜ್ಞಾನಿ ಅಂತ ಹೇಳಿಬಿಡ್ತಾರೆ. ಅದೇ ದೈವ ಅಂತ ಹೀಗೆಲ್ಲ ವ್ಯವಹಾರ ಮಾಡ್ತಾರೆ. ವೃಕ್ಷಗಳಿಗೆ ಅಭೇದ ವ್ಯವಹಾರ, ವೃಕ್ಷಾಭಿಮಾನಿ ದೇವತೆಗೂ ಅಭೇದ ವ್ಯವಹಾರ ಮಾಡ್ತಾರೆ. ಪುರಾಣದಲ್ಲಿ ಈ ತರ ಪ್ರಸಿದ್ಧವಾಗಿದೆ. ಅದೇ ರೀತಿ ವಸಂತ ಕಾಲ ಅನ್ನೋದು ಫಲಪುಷ್ಪಭರಿತವಾಗಿದೆ ಅಂತಾರೆ. ವಸಂತ ಕಾಲ ಫಲಪುಷ್ಪಭರಿತ ಆಗಿರೋದಲ್ಲ, ವಸಂತ ಕಾಲದ ಅಧೀನವಾಗಿ ಗಿಡಮರಗಳು ಫಲಪುಷ್ಪಭರಿತವಾಗೋದು. ಫಲಪುಷ್ಪಭರಿತವಾಗಿರೋದು ಯಾವುದು? ಗಿಡಮರಗಳು. ವಸಂತ ಕಾಲ ಅಲ್ಲ. ಆದ್ರೆ ಎಲ್ಲರೂ ಹೇಳೋದೇನು? ವಸಂತ ಕಾಲ ಫಲಪುಷ್ಪಭರಿತವಾಗಿದೆ ಅಂತ ಕಾಲಕ್ಕೆ ಹೇಳ್ಬಿಡ್ತಾರೆ. ಕಾಲಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ, ಗಿಡಮರಗಳು ವಸಂತ ಕಾಲದ ಅಧೀನವಾಗಿ ಫಲಪುಷ್ಪಭರಿತ ಆಗೋದು. ಆದ್ರಿಂದ ವಸಂತ ಕಾಲವೇ ಒಳ್ಳೆ ಸಂಪದ್ಭರಿತವಾದ ಕಾಲ ಅಂತ ಅಂದ್ಬಿಡ್ತಾರೆ. ಈ ರೀತಿ ಅಭೇದ ವ್ಯವಹಾರ. ವೃಕ್ಷದಾಹ ಅಂತನ್ನೋದು ದೈವಾಧೀನ, ಕಾಲಾಧೀನ. ಅದಕ್ಕೋಸ್ಕರ ಅದನ್ನ ಕಾಲ, ದೈವ ಅಂತ ಕರಿತೇವೆ. ಈ ಅಭಿಪ್ರಾಯದಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ, ಎಲ್ಲವೂ ಬ್ರಹ್ಮನೇ ಅಂತ ವ್ಯವಹಾರ. ಯಾಕೆ ಅಂದ್ರೆ ಎಲ್ಲವೂ ಅವನ ಅಧೀನ. ಆದ್ರಿಂದ ಸರ್ವಂ ಖಲು ಇದಂ ಬ್ರಹ್ಮ ಅಂತ ಹೀಗೆ ವ್ಯವಹಾರ ಮಾಡೋದು. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಪರಮಾತ್ಮನನ್ನ ಜಗತ್ತಿಗೆ ಉಪಾದಾನ ಕಾರಣ ಅಂತ ಇಟ್ಟುಕೊಂಡು ಅಭೇದ ವ್ಯವಹಾರ ಅಂತ ಕೂಡಿಸ್ತಾರೆ. ಸರಿಯಲ್ಲ ಅದು.
ಅನೇಕ ಪ್ರಮಾಣಗಳಿಗೆ ವಿರುದ್ಧವಾದದ್ದು. ಭಗವಂತ ಜಗತ್ತಿಗೆ ಉಪಾದಾನ ಕಾರಣ ಅಲ್ಲ. ಉಪಾದಾನ ಕಾರಣ ಅಂದರೆ ಮಣ್ಣು ಮಡಕೆ ಆದಂತೆ. ಭಗವಂತನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ್ದಲ್ಲ. ಅಭೇದ ವ್ಯವಹಾರವನ್ನ ಉಪಾದಾನ ಕಾರಣ ಅಂತ ಇಟ್ಟುಕೊಂಡು ಅವರು ಕೂಡಿಸ್ತಾರೆ. ಅದಕ್ಕೆ ದೃಷ್ಟಾಂತ ಕೊಡುವಾಗಲೂ ಕೂಡ ಅವರು ಬೀಜ ವೃಕ್ಷ ಆಗಿ ಪರಿಣಾಮ ಆಗತ್ತೆ ಅಂತ ಅದನ್ನ ದೃಷ್ಟಾಂತ ತೋರಿಸಿದ್ದಾರೆ. ವೃಕ್ಷಕ್ಕೆ ಬೀಜ ಹೇಗೆ ಉಪಾದಾನ ಕಾರಣವೋ ಹಾಗೆ ಭಗವಂತ ಈ ಜಗತ್ತಿಗೆ ಉಪಾದಾನ ಕಾರಣ ಅಂತ. ಇದು ಪ್ರಮಾಣಗಳಿಗೆ ವಿರುದ್ಧವಾದದ್ದು. ಹಾಗಾಗಿ ಆ ರೀತಿ ಅರ್ಥ ಇಟ್ಟುಕೊಳ್ಬಾರ್ದು. ಭಗವಂತನ ಅಧೀನವಾದ್ದರಿಂದ ಇದನ್ನ ವ್ಯವಹಾರ ಅಭೇದ ವ್ಯವಹಾರ ಅಂತ ಹಾಗೆ ಇಟ್ಟುಕೊಳ್ಬೇಕು. ಈ ವಿಷಯದಲ್ಲಿ ಆಚಾರ್ಯರು ತಾತ್ಪರ್ಯ ತೋರಿಸ್ತಾ ಇದ್ದಾರೆ. ಯಥಾ ವೃಕ್ಷಶ್ಚ ವೃಕ್ಷದಾಹಶ್ಚ ದೈವ ಕಾಲಾಧೀನತ್ವಾತ್ ದೈವಂ ಕಾಲಶ್ಚ ಇತ್ಯುಚ್ಯತೆ. ಏವಂ ತ್ವದಧೀನತ್ವಾತ್ ಸರ್ವಸ್ಯ ಸರ್ವಂ ತ್ವಂ ಇತ್ಯುಚ್ಯಸೆ. ಸ್ವತಃ ತದ್ಭಿನ್ನೋಪಿ. ಯಥಾ ವೃಕ್ಷಶ್ಚ ಮತ್ತು ವೃಕ್ಷದಾಹಶ್ಚ, ವೃಕ್ಷ ಮತ್ತು ವೃಕ್ಷದ ದಾಹ ದೈವಾಧೀನ ಕಾಲಾಧೀನ ಆಗಿರೋದ್ರಿಂದ ಅವುಗಳನ್ನು ದೈವ ಕಾಲ ಅಂತ ಅಭೇದ ವ್ಯವಹಾರ ಮಾಡೋದುಂಟೋ ಹಾಗೆ ಎಲ್ಲವೂ ನಿನ್ನ ಅಧೀನವಾಗಿರೋದು. ಸ್ವತಃ ಎಲ್ಲದಕ್ಕಿಂತಲೂ ನೀನು ವಿಲಕ್ಷಣನಾಗಿದ್ರೂ ಕೂಡ ನೀನೇ ಎಲ್ಲ ಅಂತ ಈ ರೀತಿ ಸ್ತೋತ್ರ ಮಾಡಿಸ್ಕೊಳ್ತಿದ್ದೀ ಅಂತರ್ಥ. ಅಹಂ ಚ ಅನ್ಯಶ್ಚ ಪರಮೇಶ್ವರ ಏವ ಇತ್ಯಪಾರ್ಥ ಭ್ರಾಂತಿ. ನಾನೇ ದೇವರ ಸ್ವರೂಪ ಅಥವಾ ಬೇರೆಯವರು ಪರಮೇಶ್ವರ ಸ್ವರೂಪ ಅಂತ ಈ ರೀತಿ ತಿಳ್ಕೊಳ್ಳೋದು ಅನರ್ಥಕಾರಿ, ಅದು ಭ್ರಾಂತಿ ಅಂತ ಈ ರೀತಿ ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾನೆ. ತದಧೀನತ್ವಾದೇವ ಸಹ ಇತ್ಯುಚ್ಯತೆ ನ ಸ್ವರೂಪತ್ವಾದಿತ್ಯರ್ಥ ಅಂತ ಆಚಾರ್ಯರು ತಾತ್ಪರ್ಯದ ತಿಳಿಸ್ತಾ ಇದ್ದಾರೆ. ನಿನ್ನ ಅಧೀನವಾದ್ದರಿಂದ ನೀನೇ ಅಂತ ಹೇಳೋದೇ ಹೊರತು ನಿನ್ನ ಸ್ವರೂಪ ಆದ್ರಿಂದ ಅಲ್ಲ. ಹೀಗೆ ಇಡೀ ಜಗತ್ತು ನಿನ್ನ ಅಧೀನವಾಗಿದೆ, ಆದ್ರಿಂದ ಈ ಜಗತ್ತನ್ನ ನೀನೇ ಅಂತ ಹೇಳೋದು ಹೊರತು ಭಗವಂತನ ಸ್ವರೂಪ ಈ ಜಗತ್ತು ಅನ್ನೋ ಕಾರಣದಿಂದ ಅಲ್ಲ. ವೃಕ್ಷ ದಾಹ, ಮರ ಉರಿಯತ್ತಲ್ಲ. ಈಗ ಕಾಡಿನಲ್ಲಿ ಕಾಡ್ಗಿಚ್ಚು ಬಂದಾಗ ವೃಕ್ಷ ದಾಹ ಆಗತ್ತೆ. ಅದು ಕಾಲಾಧೀನ, ದೈವಾಧೀನ. ಮರ ಹತ್ತಿ ಉರಿಯೋದು ದೈವಾಧೀನ, ಕಾಲಾಧೀನ. ದೈವಾಧೀನ ಅಂದ್ರೆ ದೇವತೆಗಳ ಸಂಕಲ್ಪ. ಯಾವಾಗ ಕಾಡ್ಗಿಚ್ಚು ಮರಗಳೆಲ್ಲ ಸುಟ್ಟು ಉರಿಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ಆ ಕಾಲದಲ್ಲಿ ಆ ತರ ಕಾಡ್ಗಿಚ್ಚು ಬರುತ್ತೆ. ಕಾಡ್ಗಿಚ್ಚಿನಿಂದ ಎಲ್ಲಾ ಮರಗಳು ಸುಟ್ಟು ಹೋಗ್ತದೆ. ಅದು ದೈವಾಧೀನ. ಕಾಲಾಧೀನ ದೈವಾಧೀನ ಅರ್ಥ ಆಯ್ತು. ಕಾಲಾಧೀನ ಅಂಬೋದು ಅಲ್ಲಿ ತಗೋಬೇಕು. ಅದೇ ಯಾವ ಕಾಲದಲ್ಲಿ ಈ ಪ್ರಸಂಗ ನಡೀಬೇಕು ಅಂತ ಭಗವಂತನ ಸಂಕಲ್ಪ ಇರ್ತದೆ ಆ ಕಾಲಕ್ಕೆ ಅದು ಹಾಗೆ ಆಗ್ತದೆ. ಹಾಗೆ ಅರ್ಥ ಕಾಲಾಧೀನ ಅಂದ್ರೆ ಹಾಗೆ ಯಾವ ಸಮಯದಲ್ಲಿ ಏನು ನಡೀಬೇಕು ಅಂತ ಭಗವಂತನ ಸಂಕಲ್ಪ ಇರ್ತದೋ ಆ ಕಾಲ ಬಂದಾಗ ಅದು ಹಾಗೆ ಆಗ್ತದೆ. ಎಲ್ಲವೂ ಕಾಲಾಧೀನ ಅಂತ. ಸೊ ಅದನ್ನ ಬಂದು ನಾವ್ ಹೆಂಗ್ ಹೇಳ್ತಾರೆ, ಆ ದೃಷ್ಟಾಂತ ಅರ್ಥ ಆಯ್ತು. ಇಲ್ಲಿ ಬಂದು ದೇವರು ಬಂದು ಸರ್ವಕಲು ಅಂದ್ರೆ ಎಲ್ಲವೇ ನೀನು ಅಂದ್ರೆ ಎಲ್ಲ ದೇವರ ಅಧೀನ ಅಂತ, ಎಲ್ಲವೂ ನಿನ್ನ ಅಧೀನ ಅಂತ ಅರ್ಥ. ಇಲ್ಲಿ ವೃಕ್ಷ ದೃಷ್ಟಾಂತದಲ್ಲಿ ಹೆಂಗ ಕೂಡಿಸಬಹುದು ಗೊತ್ತಿಲ್ಲ. ವೃಕ್ಷಗಳು ಹತ್ತಿ ಉರಿಯೋದು, ಆ ವೃಕ್ಷಗಳು ಮತ್ತು ಆ ವೃಕ್ಷಗಳು ಬೆಂಕಿಗೆ ಆಹುತಿ ಆಗೋದು ಇದೆಲ್ಲ ದೈವಾಧೀನ. ದೇವತೆಗಳ ಸಂಕಲ್ಪ ಯಾವ ಕಾಲದಲ್ಲಿ ಆಗಬೇಕು ಅಂತ ಇರ್ತದೋ ಆ ಕಾಲಕ್ಕೆ ತಕ್ಕಂತೆ ಮರಗಳು ಹತ್ತಿ ಉರಿಯತ್ತೆ. ಹಾಗಾಗಿ ಮರಗಳನ್ನ ದೈವ ಕಾಲ ಅಂತ ಕರೆಯೋದುಂಟು. ಕಾಲಾಗ್ನಿ ಅಂತಾರೆ. ವೃಕ್ಷದಾಹ ಕಾಲಾಧೀನ, ಆದ್ರಿಂದ ದಾಹ ಮಾಡುವ ಅಗ್ನಿಯನ್ನೇ ಕಾಲಾಗ್ನಿ ಅಂತ ಕರೀತಾರೆ. ಅಭಿಪ್ರಾಯ. ಅದೇ ಆಚಾರ್ಯ, ಅದೇ ತರ ಒಂದು ಪ್ರತ್ಯಕ್ಷ ದೇವಂ ಸೂರ್ಯಂನ ಹೇಳ್ತಾರೆ, ಅದು ಕೂಡ ಅದೇ ತಗೋಬಹುದಾ ಅಂತಾರ? ಸೂರ್ಯ ಪ್ರತ್ಯಕ್ಷ ದೇವತೆ ಅಂತನಾ?
ಹ್ಮ್ ಅದನ್ನ ಹೇಗೆ ತಗೊಳ್ಳೋದು? ಪ್ರತ್ಯಕ್ಷ ದೇವತೆ ಅಲ್ಲ ಅಂತನಾ? ಇಲ್ಲ, ಪ್ರತ್ಯಕ್ಷ ದೇವತಾ ಸೂರ್ಯ ಅಂತ ಹೇಳಿದ್ರೆ ಇದೇ 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 ಈ ಶ್ಲೋಕಕ್ಕೆ ಅದು ತಗೋಬಹುದಾ ಎಕ್ಸಾಂಪಲ್, ಉದಾಹರಣ? ಪ್ರತ್ಯಕ್ಷ ದೇವತೆ ಅಂತಂದಾಗ ಅವನು ಪ್ರತ್ಯಕ್ಷ ದೇವತೆನೇ ಅಲ್ವಾ? ಅನುಪಪತ್ತಿ ಏನಿಲ್ಲ. ಅನುಪಪತ್ತಿ ಇದ್ದಾಗ ನಾವು ಈ ಥರ ಬೇರೆ ಅರ್ಥ ಮಾಡಬೇಕು. ಅಲ್ಲಿ ಯಥಾಶ್ರುತವಾದ ಅರ್ಥವನ್ನು ತಗೊಂಡ್ರೂ ಕೂಡ ಅನುಪಪತ್ತಿ ಏನಿಲ್ಲ, ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದ್ದಾನಲ್ಲ ಸೂರ್ಯ. ಆ ಪದದ ಅರ್ಥ ಸೂರ್ಯ ಪ್ರತ್ಯಕ್ಷ ದೇವತೆ. ಬೇರೆ ದೇವತೆಗಳು ಯಾರು ಪ್ರತ್ಯಕ್ಷವಾಗಿ ಕಾಣಿಸೋದಿಲ್ಲ ನಮಗೆ, ಆದರೆ ಸೂರ್ಯ ಪ್ರತ್ಯಕ್ಷನಾಗೆ ಕಾಣಿಸ್ತಾನೆ ಅಂತ. ಆ ಅಭಿಪ್ರಾಯದಲ್ಲಿ ಸೂರ್ಯ ಪ್ರತ್ಯಕ್ಷ ದೇವತೆ ಅಂತ ಹೇಳೋದು. ಇನ್ನು ನೀವು ಹೇಳೋದಾದ್ರೆ ಸೂರ್ಯ ಅಂದ್ರೆ ಇದು ಸೂರ್ಯ ಅಲ್ಲ, ಇದು ಸೂರ್ಯ ಮಂಡಲ. ಸೂರ್ಯ ಅನ್ನೋನು ಒಬ್ಬ ಬೇರೆ ಚೇತನ, ಅವನು ಪ್ರತ್ಯಕ್ಷ ಕಾಣಿಸೋದಿಲ್ಲ, ಅವನ ಮಂಡಲ ಮಾತ್ರ ಕಾಣಿಸ್ತದೆ. ಆದ್ರೆ ಆ ಮಂಡಲವನ್ನೇ ನೋಡಿ ಸೂರ್ಯ ಪ್ರತ್ಯಕ್ಷ ದೇವತೆ ಅಂತೇವೆ, ಸೂರ್ಯನೇ ಕಾಣಿಸ್ತಾ ಇದ್ದಾನೆ ಪ್ರತ್ಯಕ್ಷವಾಗಿ ಅಂತೇವೆ. ಅಲ್ಲಿ ಸೂರ್ಯನಿಗೂ ಆ ಸೂರ್ಯಮಂಡಲಕ್ಕೂ ಅಭೇದ ವ್ಯವಹಾರ. ಅದು ಈ ಅಭಿಪ್ರಾಯದಲ್ಲಿ ಆ ಮಂಡಲ ಅಂತ ಅನ್ನೋದು ಅವನ ಅಧೀನ ಆದ್ರಿಂದ, ಪೂರ್ಣವಾಗಿ ಆ ಮಂಡಲ ಸೂರ್ಯನ ಅಧೀನವಾದ್ರಿಂದ ಅಥವಾ ಅದಕ್ಕೆ ಅಭಿಮಾನಿ ಆದ್ರಿಂದ ಸೂರ್ಯನ ಮಂಡಲವನ್ನೇ ನೋಡಿ ನಾವು ಸೂರ್ಯ ಅಂತ ವ್ಯವಹಾರ ಮಾಡ್ತೇವೆ ಅಂತ ಹಾಗಿಟ್ಕೋಬಹುದು. ಓಕೆ, ಅದೇ ತರ ಇಲ್ಲಿ ಅಗ್ನಿ ಅಂದ್ರೆ ಅಗ್ನಿ ಅದು ಕಾಲ ನೋಡ್ಲಕ್ ಆಗಲ್ಲ, ಅದೇ ದೈವ ನೋಡ್ಲಕ್ ಆಗಲ್ಲ, ಅದು ಅವರ ಅಧೀನವಿದೆ ಎಂಬುದು ನಾವು ಅಗ್ನಿಯನ್ನೇ ಕಾಲ ದೈವ ಅಂತ ವ್ಯವಹಾರ ಮಾಡೋದು. ಹಾಗೆ ಎಲ್ಲವೂ ನಿನ್ನ ಅಧೀನವಾದ್ರಿಂದ ನಿನ್ನನ್ನೇ ಎಲ್ಲ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಈ ರೀತಿ ವ್ಯವಹಾರ ಮಾಡ್ತಾರೆ. ಅದು ಅಲ್ಲ, ನೀನೇ ಎಲ್ಲ ಅಲ್ಲ, ಎಲ್ಲವೂ ನಿನ್ನ ಅಧೀನ, ಅದು ನಿನ್ನ ಅಧೀನವಾಗಿದೆ, ನೀನೇ ಅದಕ್ಕೆ ಒಡೆಯನಾಗಿದ್ದಿ ಅಂತ. ತ್ವಂ ವಾ ಇದಂ ಸದಸದೀಶ ಭವಾಂಸ್ತತೋನ್ಯೋ ಮಾಯಾ ಯದಾತ್ಮ ಪರಬುದ್ಧಿರಿಯಂ ಹ್ಯಪಾರ್ಥ ಯದ್ಯಸ್ಯ ಜನ್ಮ ನಿಧನಂ ಸ್ಥಿತಿರೀಕ್ಷಣಂ ಚ ತದ್ವೈ ತದೇವ ಖಲು ಕಾಲವದುಷ್ಟಿತರ್ವೋಃ. ನೋಟ್ ಮಾಡ್ಕೊಳ್ಳಿ. ನ್ಯಸೇದಮಾತ್ಮನಿ ಜಗದ್ವಿಲಯಾಂಬು ಮಧ್ಯೆ ಶೇಷಾಸನೋ ನಿಜ ಸುಖಾನುಭವೋ ನಿರೀಹಃ ಯೋಗೇನ ಮೀಲಿತ ದೃಗಾತ್ಮನಿ ವೀತ ನಿದ್ರಃ ತುರ್ಯಸ್ಥಿತೋ ನನು ತಮೋನುಗುಣಾಂಶ್ಚ ಯುಂಕ್ತೆ. ಎಲೆ ಭಗವಂತನೇ, ನೀನು ಪ್ರಳಯ ಕಾಲದಲ್ಲಿ ಈ ಇಡೀ ಜಗತ್ತನ್ನ ತನ್ನೊಳಗೆ ಇಟ್ಟುಕೊಂಡು ಆ ಪ್ರಳಯ ಸಮುದ್ರದಲ್ಲಿ ಕೊನೆಗೆ ಉಳಿದಿರ್ತಕ್ಕಂತಹ ಆ ವಟಪತ್ರ ಏನಿದೆ ಅದರಲ್ಲಿ ಮಲಕೊಂಡು ಸ್ವರೂಪಾನಂದವನ್ನು ಅನುಭವಿಸ್ತಾ ಅಲ್ಲಿ ನಿದ್ರೆ ಮಾಡೋ ಹಾಗೆ ಮಲ್ಕೊಳ್ತಿದ್ದಿ, ಕಣ್ಣು ಮುಚ್ಚಿಕೊಳ್ತಿದ್ದಿ. ಸ್ವೇಚ್ಛೆಯಿಂದಲೇ ಕಣ್ಣು ಮುಚ್ಚಿಕೊಳ್ಳೋದು, ನಿದ್ರೆ ಮಾಡೋದು ಅಂದ್ರೆ ಏನು? ಸೃಷ್ಟ್ಯಾದಿಗಳಲ್ಲಿ ಆಸಕ್ತಿ ಇಲ್ಲ ಅವಾಗ ನಿನಗೆ. ಸೃಷ್ಟ್ಯಾದಿಗಳಲ್ಲಿ ಅನಾಸಕ್ತನಾಗಿ ಸ್ವೇಚ್ಛೆಯಿಂದ ಕಣ್ಣು ಮುಚ್ಚಿಕೊಂಡಿರ್ತಿದ್ದಿ ಅಷ್ಟೇ. ನಿದ್ರೆ ಇಲ್ಲ ನಿನಗೆ, ವೀತ ನಿದ್ರಹ, ನಿನಗೆ ನಿದ್ರೆ ಇಲ್ಲ, ಆದರೂ ಕಣ್ಣು ಮುಚ್ಚಿಕೊಂಡಿರ್ತಿದ್ದಿ. ಅದು ಯಾಕೆ? ನೀನು ನಿತ್ಯ ಮುಕ್ತ. ಮುಕ್ತ ಲೋಕದಲ್ಲಿ ಯಾರ್ಯಾರಿದ್ದಾರಲ್ಲ ಮುಕ್ತರು, ಅವರಿಗೂ ನಿಯಾಮಕನಾಗಿ ಇರುವಂತಹ ತುರಿಯ ರೂಪ ಉಳ್ಳವನು ನೀನು. ಮುಕ್ತರಲ್ಲಿಯೂ ಕೂಡ ನಿಯಾಮಕನಾಗಿರ್ತಕ್ಕಂಥವನು. ಪ್ರಳಯದ ಕೊನೆಯಲ್ಲಿ ನೀನು ನಿನ್ನ ವಶದಲ್ಲಿರುವಂತಹ ಪ್ರಕೃತಿಯನ್ನೂ ಕೂಡ ಅದರ ಗುಣಗಳನ್ನ ಸೃಷ್ಟಿ ಕಾರ್ಯದಲ್ಲಿ ಪ್ರೇರಣೆಯನ್ನ ಮಾಡ್ತಕ್ಕಂಥವನು ನೀನು.
ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ನಿದ್ರೆ ಇಲ್ಲದೆ ಇರತಕ್ಕಂಥವನು ನೀನು. ವೀತ ನಿದ್ರಹ, ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನ ನಿನ್ನೊಳಗೆ ಇಟ್ಟುಕೊಂಡು, ಜಗದ್ವಿಲಯಾಂಬು ಮಧ್ಯೆ, ಪ್ರಳಯ ಸಮುದ್ರದಲ್ಲಿ ಕೊನೆಗೆ ಉಳಿದಿರ್ತಕ್ಕಂಥದ್ದು ಶೇಷಾಸನ ಅಂತ. ಶೇಷ ಅಂದರೆ ಕೊನೆಗೆ ಉಳಿದದ್ದು, ವಟಪತ್ರ. ಎಲ್ಲವನ್ನೂ ನಾಶ ಮಾಡಿ ಪ್ರಳಯ ಸಮುದ್ರದಲ್ಲಿ ಕೊನೆಗೆ ಉಳಿದಿರ್ತಕ್ಕಂತಹ ಯಾವ ಒಂದು ವಟಪತ್ರ ಇದೆ, ಆ ವಟಪತ್ರದಲ್ಲಿ ಮಲ್ಕೊಂಡು ವಟಪತ್ರಶಾಹಿಯಾಗಿ ನಿಜ ಸುಖಾನುಭವ, ನಿಜ ಸುಖಾನುಭವವನ್ನ ಅಂದರೆ ಸ್ವರೂಪಾನಂದವನ್ನು ಅನುಭವಿಸ್ತಾ, ನಿರೀಹ, ಯಾವ ಒಂದು ಆಸಕ್ತಿಯೂ ಇಲ್ಲ, ಅಂದರೆ ಸೃಷ್ಟ್ಯಾದಿಗಳಲ್ಲಿ ಆಸಕ್ತಿಯನ್ನು ತೋರಿಸಿಕೊಳ್ಳದೆ ನೀನು ಸ್ವೇಚ್ಛೆಯಿಂದ ಕಣ್ಣು ಮುಚ್ಚಿಕೊಂಡಿರ್ತಿದಿ. ಮೀಲಿತ ದೃಕ್, ಯೋಗೇನ ಮೀಲಿತ ದೃಕ್ ಅಂತ. ಕಣ್ಣು ಮುಚ್ಕೊಳ್ಳೋದಷ್ಟೇ, ನಿದ್ದೆ ಮಾಡೋದಲ್ಲ. ಯಾಕೆ? ಭೀತ ನಿದ್ರಹ, ಕಣ್ಣು ಮುಚ್ಚಿಕೊಂಡಿರ್ತಿದಿ. ಯಾಕೆ ನಿದ್ದೆ ಯಾಕಿಲ್ಲ ನಿನಗೆ? ತುರ್ಯ ಸ್ಥಿತ. ತುರ್ಯ ಅಂದ್ರೆ ತುರ್ಯ ರೂಪ. ಯಾವುದದು? ಮುಕ್ತರನ್ನು ನಿಯಮನ ಮಾಡತಕ್ಕಂತಹ ತುರಿಯ ರೂಪ. ತುರ್ಯ ಅಂದ್ರೆ ತುರ್ಯ ಸ್ಥಿತ ಅಂತ. ತುರ್ಯೇ ಸ್ಥಿತ ಅಂತ ಕೆಲವು ಪಾಠ ಇದೆ, ಹಾಗಿಟ್ಕೊಳ್ಬಾರ್ದು. ಬೇರೆ ವ್ಯಾಖ್ಯಾನಕಾರರು ತುರ್ಯೇ ಸ್ಥಿತ ಅನ್ನೋ ಪಾಠ ಇಟ್ಟುಕೊಂಡಿದ್ದಾರೆ. ತುರ್ಯೇ ಸ್ವರೂಪೇ ಸ್ಥಿತ, ತುರ್ಯ ಸ್ವರೂಪದಲ್ಲಿರುವವನು ಅಂತ. ಆ ರೀತಿ ಶ್ರೀಧರಿಯ ವ್ಯಾಖ್ಯಾನ ಮೊದಲಾದ ವ್ಯಾಖ್ಯಾನಗಳಲ್ಲಿ ಅವರು ವಿವರಣೆಯನ್ನು ಕೊಡ್ತಾರೆ. ತುರ್ಯೇ ಆತ್ಮನಿ ಸ್ಥಿತ ಅಂತ ಹೀಗೆ ಅನ್ವಯ ಮಾಡಿಕೊಂಡು, ಆತ್ಮ ಅಂದರೆ ಸ್ವರೂಪ ಅಂತ ಇಟ್ಟುಕೊಂಡು ಅದೇ ಅರ್ಥವನ್ನ ವೀರರಾಘವ ವ್ಯಾಖ್ಯಾನದಲ್ಲಿ, ಭಗವತ್ ಪ್ರಸಾದ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆ ಪಕ್ಷದಲ್ಲಿ ಸ್ವರೂಪೇ ಅನ್ನೋ ಪದವನ್ನು ಅಧ್ಯಾಹಾರ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆದರೆ ಸ್ವರೂಪದಲ್ಲಿ ಇರೋದು ಅಂದ್ರೆ ಏನರ್ಥ? ಸ್ವರೂಪದಿಂದ ಇರೋನು ಅಂತ, ಹಾಗೆ ತಾನೇ ಅರ್ಥ. ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತ ಅನ್ನೋಲ್ಲಿ ಬೇರೆ ಆಧಾರ ನಿಷೇಧದ ಅಭಿಪ್ರಾಯ ಇದೆ. ಇಲ್ಲಿ ಅದು ಒಂದು ವೇಳೆ ಇದ್ದಿದ್ರೆ ತುರಿಯೇ ಅಂತನ್ನದೆ ಸ್ವೇ ಅಂತಾನೆ ಹೇಳಬೇಕಾಗಿತ್ತು. ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಅಂತಿದ್ದ ಹಾಗೆ ತುರಿಯೇ ಅನ್ನೋದು ಬದಲು ಸ್ವೇ ಅಂತಾನೆ ಹೇಳಬೇಕಾಗಿತ್ತು. ತುರ್ಯ ಸ್ವರೂಪೇಣ ಅಂತನ್ನೋ ಅಭಿಪ್ರಾಯ ಇದ್ದಿದ್ರೆ ತುರ್ಯ ಸ್ಥಿತ ಅಂತ ಹೇಳಬೇಕಾಗಿತ್ತು. ಅಲ್ಲಿ ಸ್ಥಿತ ಶಬ್ದ ಆವಾಗ ವ್ಯರ್ಥ ಅಲ್ಲ. ಪ್ರಳಯ ಕಾಲದಲ್ಲಿ ತುರ್ಯ ರೂಪದಿಂದ ಇದ್ದ ಅಂತ ಹೇಳೋ ಅಭಿಪ್ರಾಯ ಇದೆ. ಹಾಗಾಗಿ ತುರ್ಯ ಸ್ಥಿತ ಅಂತ ಇದೇ ಸರಿಯಾದ ಪಾಠ. ತುರ್ಯೇ ಸ್ಥಿತ ಅನ್ನೋದಲ್ಲ, ತಪ್ಪದು. ತುರ್ಯ ಸ್ಥಿತ ಅಂತ ಮಧ್ವಾಚಾರ್ಯರು ಅದಕ್ಕೆ ತಾತ್ಪರ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಇಟ್ಟುಕೊಳ್ಬೇಕು. ಹೀಗೆ ಪ್ರಳಯ ಕಾಲದಲ್ಲಿ ನೀನು ನಿನ್ನ ಉದರದೊಳಗೆ ಇಡೀ ಜಗತ್ತನ್ನ ಇಟ್ಟುಕೊಂಡು ಶೇಷಶಾಹಿಯಾಗಿ ಕೊನೆಗೆ ಉಳಿದಿರ್ತಕ್ಕಂತಹ ವಟಪತ್ರದಲ್ಲಿ ಮಲ್ಕೊಂಡು ಸ್ವರೂಪಾನಂದವನ್ನು ಅನುಭವಿಸ್ತಾ ಅನಾಸಕ್ತನಾಗಿದ್ದಿ. ನಿರೀಹ, ಸೃಷ್ಟ್ಯಾಧಿಕ ಕಾರ್ಯದಲ್ಲಿ ಅನಾಸಕ್ತನಾಗಿ ಸ್ವೇಚ್ಛೆಯಿಂದಲೇ ಕಣ್ಣು ಮುಚ್ಚಿಕೊಂಡಿದ್ದಿ. ಮುಕ್ತನಿಯಾಮಕನಾದ ತುರ್ಯ ರೂಪದಿಂದ ನೀನು ಇದ್ದಿದಿ. ಪ್ರಳಯದ ಕೊನೆಯಲ್ಲಿ ನಿನ್ನ ಅಧೀನವಾಗಿರ್ತಕ್ಕಂತಹ ಈ ಪ್ರಕೃತಿಯನ್ನು ಕೂಡ ಮತ್ತು ಅದರ ಗುಣಗಳನ್ನು ಗುಣಾಂಶ್ಚ ಭುಂಕ್ಷೆ ಅಂದರೆ ಸೃಷ್ಟಿ ಕಾರ್ಯದಲ್ಲಿ ಪ್ರೇರಣೆ ಮಾಡುತ್ತಿದ್ದಿ. ಅಂತಹ ನೀನು ಅನಾದಿ ನಿತ್ಯನಾಗಿದ್ದಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ನ್ಯಸೇದಮಾತ್ಮನಿ ಜಗದ್ವಿಲಯಾಂಬು ಮಧ್ಯೆ
ಶೇಷಾಸನೋ ನಿಜ ಸುಖಾನುಭವೋ ನಿರೀಹಃ ಯೋಗೇನ ಮೀಲಿತ ದೃಗಾತ್ಮನಿವೀತ ನಿದ್ರಃ ತುರ್ಯಸ್ಥಿತೋ ನನು ತಮೋ ನ ಗುಣಾಂಶ್ಚ ಭುಂಕ್ಷೇ. ತಸ್ಯೈವ ತೇ ವಪುರಿದಂ ನಿಜಕಾಲಶಕ್ತ್ಯಾ ಸಂಚೋದಿತಂ ಪ್ರಕೃತಿ ಧರ್ಮಿಣ ಆತ್ಮಗೂಢಂ ಅಂಭಸ್ಯನಂತಶಯನಾದ್ವಿರಮತ್ಸಮಾಧೇ ಸಮಾಧೇಃ ನಾಭೇರಭೂತ್ ಸ್ವಕಣಿಕಾದ್ವಟವನ್ಮಹಾಬ್ಜಂ. ಎಲೆ ಭಗವಂತನೇ, ನೀನು ಆ ಪ್ರಳಯ ಸಮುದ್ರದಲ್ಲಿ ಯೋಗ ನಿದ್ರೆಯನ್ನ ಬಿಟ್ಟು ಎದ್ದಾಗ, ಅಂದ್ರೆ ಸೃಷ್ಟಿಕಾಲ ಬಂದಾಗ, ಆ ಪ್ರಕೃತಿ ಮೊದಲಾದಂತಹ ಎಲ್ಲ ತತ್ವಗಳನ್ನ ಏನು ನಿನ್ನ ಉದರದ ಒಳಗೆ ಇಟ್ಕೊಂಡಿದ್ದಿ, ಅದು ನಿನ್ನೊಳಗೆ ಸೂಕ್ಷ್ಮ ರೂಪದಿಂದ ಇತ್ತು. ಅಂತಹ ಆ ಒಂದು ಪ್ರಕೃತ್ಯಾದಿ ತತ್ವಗಳನ್ನ ನೀನು ಸೃಷ್ಟಿಗೆ ತರ್ತಿದಿ. ಅಲ್ಲಿ ನಿನ್ನ ಶಕ್ತಿಯಿಂದ, ಕಾಲದ ಶಕ್ತಿಯಿಂದ ಅಂತ ಅಂದ್ರೆ ನಿನ್ನ ಅಧೀನವಾದ ಕಾಲ ಅಂದ್ರೆ ಸೃಷ್ಟಿಕಾಲ, ಆ ಕಾಲದ ಶಕ್ತಿಯಿಂದ ಪ್ರೇರಿತವಾಗಿ ಮಹಾಕಮಲ, ಒಂದು ಕಮಲ, ಅದು ನಿನ್ನಿಂದ ಪ್ರೇರಿತವಾಗಿ ನಿನ್ನ ನಾಭಿಯಿಂದ ಅಭಿವ್ಯಕ್ತವಾಗ್ತದೆ. ನಿನ್ನ ನಾಭಿಯಿಂದಲೇನೆ ಒಂದು ಕಮಲ ಆಯ್ತು. ಅದು ಒಳಗೆ ಸೂಕ್ಷ್ಮ ರೂಪದಿಂದ ಇತ್ತು. ಆ ನಾಭಿಯಲ್ಲೇನೆ, ಆ ಕಮಲದಲ್ಲೇನೆ ಇರೋದು ಎಲ್ಲ ಪ್ರಕೃತ್ಯಾದಿ ತತ್ವಗಳು. ಆತ್ಮಗೂಢಂ ಒಳಗೆ ಇತ್ತದು, ಸೂಕ್ಷ್ಮವಾಗಿ ಇತ್ತು. ಎಲ್ಲವನ್ನೂ ನೀನು ಉದರದ ಒಳಗೆ ಸೂಕ್ಷ್ಮವಾಗಿ ಇಟ್ಟುಕೊಂಡಿದ್ದಿ. ಅದನ್ನ ನೀನು ಪ್ರೇರಣೆ ಮಾಡಿ ನಿನ್ನ ನಾಭಿಯಿಂದ ಅಭಿವ್ಯಕ್ತ ಮಾಡಿದಿ. ಆ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಬೀಜ ಏನಿದೆ, ಅದರಿಂದ ಇಡೀ ಮರ ಹೇಗೆ ಅಭಿವ್ಯಕ್ತವಾಗ್ತದೋ ಅದರಂತೆ ನಿನ್ನ ನಾಭಿಕಮಲದಿಂದ ಅಭಿವ್ಯಕ್ತವಾಯಿತು ಇಡೀ ಬ್ರಹ್ಮಾಂಡ, ಆ ಮಹಾಕಮಲ. ಅಂತಹ ಈ ನಾಭಿಕಮಲ ಅದು ನಿನಗೆ ಶರೀರದಂತೆ ಇದೆ. ನಿನ್ನ ಶರೀರದಂತೆಯೇ ಇರುವಂಥದ್ದು, ನಿನಗೆ ಶರೀರದ ಸ್ಥಾನದಲ್ಲಿ ಇರುವಂಥದ್ದು ಆ ಒಂದು ನಾಭಿಕಮಲ. ಅಂದ್ರೆ ಇಡೀ ಬ್ರಹ್ಮಾಂಡ ಭಗವಂತನ ಶರೀರ ಅಂತ ವರ್ಣನೆ ಮಾಡ್ತವೆ ಶಾಸ್ತ್ರಗಳು. ಅಂಥದ್ದು ನಿನ್ನ ಉದರದಿಂದ ಅಭಿವ್ಯಕ್ತವಾಯಿತು, ನಿನ್ನ ನಾಭಿಯಿಂದ ಅಭಿವ್ಯಕ್ತವಾಯಿತು ಆ ಕಮಲ. ಆ ಕಮಲದಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ. ಅದು ಸೂಕ್ಷ್ಮ ರೂಪದಿಂದ ನಿನ್ನ ಉದರದ ಒಳಗೆ ಇತ್ತು. ನೀನು ಯಾವಾಗ ಪ್ರಳಯ ಜಲದಲ್ಲಿ ಯೋಗ ನಿದ್ರೆಯನ್ನ ಬಿಟ್ಟು ಎದ್ದೇಳ್ತೀಯೋ ಆ ಸಮಯದಲ್ಲಿ ಅದು ನಿನ್ನ ನಾಭಿಯಿಂದ ಅಭಿವ್ಯಕ್ತವಾಯಿತು ಅಂತ. ತಸ್ಯೈವ ತೇ ವಪುರಿದಂ ನಿಜಕಾಲ ಶಕ್ತ್ಯಾ ಸಂಚೋಜಿತಂ ಪ್ರಕೃತಿ ಧರ್ಮಿಣ ಆತ್ಮಗೂಢಂ ಅಂಭಸ್ಯನಂತಶಯನಾದ್ವಿರಮತ್ಸಮಾಧೇರ್ನಾಭೇರಭೂತ್ ಸ್ವಕಣಿಕಾದ್ವಟವನ್ಮಹಾಬ್ಜಂ ತತ್ಸಂಭವ ಕವಿರತೋನ್ಯದ ಪಶ್ಯಮಾನಸ್ತ್ವಾಂ ಬೀಜ ಮಾತ್ಮನಿ ತತಂ ಸ ಬಹಿರ್ವಿಚಿನ್ವನ್ ನಾವಿಂದದಬ್ದಶತಮಪ್ಸು ನಿಮಜ್ಜಮಾನೋ ಜಾತೇಂಕುರೇ ಕಥಮಿಹೋಪಲಭೇತ ಬೀಜಂ. ಆ ನಾಭಿಕಮಲ ಏನಿದೆ ಅಲ್ಲ, ಸೃಷ್ಟಿಕಾಲದಲ್ಲಿ ನಿನ್ನ ನಾಭಿಯಿಂದ ಅಭಿವ್ಯಕ್ತವಾದಂತಹ ಯಾವ ಒಂದು ಕಮಲ ಇದೆ, ಆ ಕಮಲದಿಂದ ಹುಟ್ಟಿದವನೇ ಸರ್ವಜ್ಞನಾದಂತಹ ಚತುರ್ಮುಖ. ಅವನು ಹುಟ್ಟಿದ ತಕ್ಷಣದಲ್ಲೇನೆ ನೋಡ್ತಾನೆ, ಏನೂ ಕಾಣಿಸೋದಿಲ್ಲ.
ಯಾರೂ ಇಲ್ಲ. ಆ ಒಂದು ಪದ್ಮ ಬಿಟ್ರೆ ಬೇರೆ ಏನೂ ಕಾಣಿಸೋದಿಲ್ಲ. ಏನೂ ಕಾಣಿಸದೇ ಇದ್ದಾಗ 100 ವರ್ಷಗಳ ಕಾಲ ನೀರಲ್ಲಿ ಮುಳುಗಿ ಎಲ್ಲ ಕಡೆಯಲ್ಲಿ ಹುಡುಕ್ತಾನೆ ನಿನ್ನನ್ನ. ಹಿಂದೆ ಬೀಜದ ಒಳಗೆ ಇದ್ದ ನಿನ್ನನ್ನ ಈಗ ಆ ಪದ್ಮದಿಂದ ಹೊರಗೆ ಎಲ್ಲ ಕಡೆಗೆ ಹುಡುಕ್ತಾನೆ. ಬಹಿರ್ವಿಚಿನ್ವನ್ ಅಂದ್ರೆ ಹಾಗೆ, ಆ ಪದ್ಮದಿಂದ ಹೊರಗೆ. ಮೊದಲು ಪದ್ಮದ ಒಳಗೆ ಇದ್ದಂತಹ ನಿನ್ನನ್ನ, ಬೀಜದ ಒಳಗೆ ಇದ್ದಂತಹ ನಿನ್ನನ್ನೇ ಈಗ ಆ ಪದ್ಮ ಏನಿದೆ ಅದರ ಹೊರಗೆ ಎಲ್ಲಾ ಕಡೆಗೆ ಹುಡುಕ್ತಾನೆ. ಎಲ್ಲಿ ಹುಡುಕಿದ್ರು ಕಾಣಿಸೋದಿಲ್ಲ. ಆದರೆ ನೀನು ನಿನ್ನ ಶರೀರದಂತೆ ಇರುವ ಆ ಕಮಲದ ಒಳಗೆ ಇದ್ದಿ. ಅವನು ಹೊರಗೆ ಎಲ್ಲಾ ಕಡೆಗೂ ಹುಡುಕ್ತಾನೆ, ಎಲ್ಲೂ ಕಾಣಿಸೋದಿಲ್ಲ. ನಿನ್ನನ್ನ ಎಲ್ಲಿ ಹುಡುಕಬೇಕು ಅಂದ್ರೆ ಅದರ ಒಳಗೆನೆ, ನಿನ್ನ ಶರೀರದಂತೆ ಇರುವಂಥದ್ದು ಕಮಲ, ಈ ಬ್ರಹ್ಮಾಂಡ ಅಂತ ಅರ್ಥ. ಆ ಬ್ರಹ್ಮಾಂಡದ ಒಳಗೆ ಇದ್ದಿದಿ ನೀನು. ಬೀಜದಿಂದ ಮೊಳಕೆ ಒಡೆದ ಮೇಲೆ ಹಿಂದೆ ಬೀಜದಲ್ಲಿ ಇದ್ದಂತಹ ನಿನ್ನನ್ನ ಈಗ ಅಂಕುರದಲ್ಲೇ ಕಾಣಬೇಕೇ ಹೊರತು ಬೇರೆ ಕಡೆ ಹೇಗೆ ಕಾಣ್ಲಿಕ್ಕೆ ಸಾಧ್ಯ? ಅದು ಬೀಜ ಒಡೆದು ಮೊಳಕೆ ಆದ ಮೇಲೆ ಅಲ್ಲೇ ಹುಡುಕ್ಬೇಕು, ಅಂಕುರದಲ್ಲೇ ಹುಡುಕಬೇಕು. ಕಥಮಿಹೋಪಲಭೇತ ಬೀಜಂ ಅಂಕುರೇ ಜಾತೆ. ಅಂಕುರ ಹುಟ್ಟಿದ ಮೇಲೆ ಅಂದ್ರೆ ಆ ಬೀಜ ಅಂತ ಅನ್ನೋದು ಅಂಕುರ ಒಡೆದ ಮೇಲೆ, ಮೊಳಕೆ ಒಡೆದ ಮೇಲೆ ನಿನ್ನನ್ನ ಎಲ್ಲಿ ಹುಡುಕಬೇಕು? ಆ ಅಂಕುರದಲ್ಲೇ ಹುಡುಕಬೇಕು. ಎಲ್ಲಾ ಕಡೆಗೂ ಹುಡುಕುದ ಆ ಬ್ರಹ್ಮ. ಪದ್ಮಕ್ಕಿಂತ ಬೇರೆ ಏನೂ ಕಾಣಿಸ್ತಿಲ್ಲ ಅವನಿಗೆ. ಆ ಪದ್ಮದಿಂದ ಹೊರಗೆ ಎಲ್ಲಾ ಕಡೆಗೆ ಹುಡುಕದ, ಕಾಣಿಸ್ಲಿಲ್ಲ. ಕಮಲದೊಳಗೆ ನೀನಿದ್ದಿ. ಆ ಕಮಲವೇ ನಿನಗೆ ಶರೀರದಂತೆ ಇದೆ ಅಂತ ಹೀಗೆ ಭಗವಂತನ ಸೃಷ್ಟಿಯ ಒಂದು ವೈಚಿತ್ರ್ಯವನ್ನ ವರ್ಣನೆ ಮಾಡ್ತಾ ಇದ್ದಾನೆ ಪ್ರಹ್ಲಾದ. ಇಲ್ಲಿ ಮೇಲ್ನೋಟಕ್ಕೆ ಜಗತ್ತು ಪರಮಾತ್ಮನ ಶರೀರ ಅಂತ ಹೇಳಿದಂತೆ ಕಾಣಿಸ್ತದೆ. ಯಾಕೆಂದ್ರೆ ಆ ಕಮಲವೇ ನಿನ್ನ ಶರೀರದಂತೆ ಇದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಇಡೀ ಜಗತ್ತೇ ಭಗವಂತನ ಶರೀರ ಅಂತ ಹಾಗೆ ಮೇಲ್ನೋಟಕ್ಕೆ ಹೇಳಿದಂತೆ ಕಾಣಿಸ್ತದೆ. ಈ ಜಗತ್ತು ಎಂಬಂತಹ ಒಂದು ವೃಕ್ಷಕ್ಕೆ ಬೀಜ ರೂಪ ಆ ಭಗವಂತ, ಅಂದ್ರೆ ಉಪಾದಾನ ಅಂತ ಹೇಳಿದಂತೆ ಕಾಣಿಸ್ತದೆ. ಬೀಜ ಅಂತನ್ನೋದೇ ಮೊಳಕೆಯಾಗಿ ಬರ್ತದೆ. ಹಾಗಾಗಿ ಮೊಳಕೆ ಒಡಿತದಲ್ಲ, ಅದಕ್ಕೆ ಬೀಜವೇ ಉಪಾದಾನ ಕಾರಣ. ಹಾಗೆ ಈ ಜಗತ್ತಿಗೆ ಭಗವಂತನೇ ಉಪಾದಾನ ಕಾರಣ ಅಂತ ಹೇಳಿದಂತೆ ಕಾಣ್ತದೆ. ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಅವರಿಗದೇ ಇಷ್ಟ. ಭಗವಂತನೇ ಈ ಜಗತ್ತಿಗೆ ಉಪಾದಾನ ಕಾರಣ ಅಂತ ಅನ್ನೋದೇ ಅವರ ಸಿದ್ಧಾಂತ. ಹಾಗಾಗಿ ಅವರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದೆ, ಆದರೆ ಅದು ಅನೇಕ ಪ್ರಮಾಣಗಳಿಗೆ ವಿರುದ್ಧವಾದದ್ದು. ವಸ್ತುತಃ ಜಗತ್ತು ಭಗವಂತನ ಶರೀರವೇ ಅಲ್ಲ, ಮತ್ತು ಪರಮಾತ್ಮ ಜಗತ್ತಿಗೆ ವ್ಯಂಜಕನಾಗಿ ಬೀಜ ಅಂತ ಕರೆಸ್ಕೊಂಡಿದ್ದಾನೆ ಹೊರತು ಉಪಾದಾನ ಕಾರಣ ಅಲ್ಲ. ಅವನು ವ್ಯಂಜಕ. ಅವನು ಬೀಜ ಅಂತನ್ನೋದು ವ್ಯಂಜಕ ಅನ್ನೋ ಅಭಿಪ್ರಾಯದಲ್ಲಿ ಜಗತ್ತಿಗೆ ಬೀಜ ಅಂತ ಕರೀತಾರೆ ಹೊರತು ಅವನು ಉಪಾದಾನ ಕಾರಣ ಅನ್ನೋ ಅರ್ಥದಲ್ಲಿ ಹಾಗೆ ಹೇಳಿಲ್ಲ ಶಾಸ್ತ್ರಗಳು. ವ್ಯಂಜಕ ಅಂದ್ರೆ ಅದನ್ನ ಅಭಿವ್ಯಕ್ತಿ ಮಾಡುವವನು, ಅದು ಹೊರಗೆ ಬರುವಂತೆ ಮಾಡೋನು. ಬೀಜದಿಂದ ಮೊಳಕೆ ಹೊರಗೆ ಬರುತ್ತಲ್ವಾ, ಆದ್ರಿಂದ ಬೀಜವನ್ನು ವ್ಯಂಜಕ ಅಂತ ಕರೀತಾರೆ.
ಆ ಅಂಕುರಕ್ಕೆ ವ್ಯಂಜಕವಾದದ್ದು ಬೀಜ ಅಂತ. ಆ ಅಭಿಪ್ರಾಯದಲ್ಲಿ ಭಗವಂತ ಈ ಜಗತ್ತಿಗೆ ವ್ಯಂಜಕ, ಅದು ಹೊರಗೆ ಬರುವಂತೆ ಮಾಡ್ತಾನೆ. ಅಂದ ಮಾತ್ರಕ್ಕೆ ತಾನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿ ಹೊರಗೆ ಬರೋದಲ್ಲ. ತನ್ನ ಉದರದ ಒಳಗೆ ಇದ್ದಂತಹ ಯಾವ ಒಂದು ಪ್ರಕೃತಿ ಇದೆ, ಆ ಪ್ರಕೃತಿ ಅಭಿವ್ಯಕ್ತವಾಗುವಂತೆ ಮಾಡ್ತಾನೆ ಭಗವಂತ. ಅದಕ್ಕೆ ಅವನು ವ್ಯಂಜಕನಾಗಿದ್ದಾನೆ. ಆದ್ರಿಂದ ಅವನನ್ನ ಬೀಜ ಅಂತ ಕರೆಯೋದು ಈ ಜಗತ್ತಿಗೆ, ಹೊರತು ಅವನೇ ಜಗತ್ತಾಗಿ ಪರಿಣಾಮಿಯಾಗಿ ಇದ್ದಲ್ಲ. ಇದನ್ನ ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ. ಆ ಬ್ರಹ್ಮತರ್ಕದ ವಾಕ್ಯವನ್ನ ಮಧ್ವಾಚಾರ್ಯರು ನಮಗೆ ಇಲ್ಲಿ ಉದಾಹರಣೆ ಮಾಡಿ ತೋರಿಸ್ತಾರೆ. ಆಚಾರ್ಯ ಬರೀತಾರೆ, ಜಗದಾತ್ಮಕಂ ಅಬ್ಜಮಪಿ ಭಗವದ್ವಶತ್ವಾತ್ ತದ್ವಪುಹು ಅಂತ ಅದರ ಅಭಿಪ್ರಾಯ ಬರೆದಿದ್ದಾರೆ. ತದ್ವಪುಹು ಅಂತ ಇಲ್ಲಿ ಹೇಳಿದಾರಲ್ಲ, ಭಗವಂತನ ಶರೀರ ಈ ಜಗತ್ತು ಅಂತ ಏನು ಹೇಳಿದ್ದಾರೆ, ಅದರ ಅಭಿಪ್ರಾಯ ಈ ಜಗದಾತ್ಮಕವಾದ ಯಾವ ಒಂದು ಕಮಲ ಇದೆ, ಇದು ಕೂಡ ಭಗವಂತನ ವಶ. ಆದ್ರಿಂದ ನಾಭಿ ಕಮಲ ಅದು ಜಗದಾತ್ಮಕ. ಅಂತಹ ಜಗದಾತ್ಮಕವಾದ ನಾಭಿ ಕಮಲವೂ ಕೂಡ ಭಗವಂತನ ವಶ, ಅದು ಜಡವಾದಂತಹ ಈ ಕಮಲ ಆ ಭಗವಂತನ ವಶ ಆಗಿರೋದ್ರಿಂದ ಅದನ್ನ ಅವನ ಶರೀರ ಅಂತ ವ್ಯವಹಾರ ಮಾಡ್ತಾರೆ, ಹೊರತು ಅದು ಭಗವಂತನ ಶರೀರ ಅಲ್ಲ. ಅವನ ಅಧೀನ ಅನ್ನೋ ಅರ್ಥದಲ್ಲಿ ಭಗವಂತನ ಶರೀರ ಅಂತ ವ್ಯವಹಾರ ಮಾಡೋದು. ಇದು ಬ್ರಹ್ಮತರ್ಕದಲ್ಲಿದೆ. ಸ್ಥಾವರಾಣಂ ತು ಸರ್ವೇಷಾಂ ದೇವತಾಯಾಭಿಮಾನಿನಿ ವಿಶೇಷಾದ್ವಟ ಬೀಜೇ ಚ ಶಾಶ್ವತ್ಥೇ ಚ ವ್ಯವಸ್ಥಿತ ಅದೃಶ್ಯ ಕಣಿಕಾ ನಾಮ ಸಾ ವೃಕ್ಷಾನ್ ವ್ಯಂಜಯತ್ಯಪಿ ಅತೋ ಬೀಜಮಿತಿ ಪ್ರೋಕ್ತ ಸಾ ಜಾತೇಪ್ಯಂಕುರೇ ಸ್ಥಿತ ಏವಂ ಹರಿಕಾರಣೇಶು ಸ್ಥಿತಃ ಕಾರ್ಯಜನೇರನು ಕಾರ್ಯೇಶ್ವನು ಪ್ರವಿಷ್ಟಃ ಸನ್ ಪ್ರಥಮಂ ತತ್ರ ದೃಶ್ಯತೆ ಇತಿ ಚ ಅಂತ ಹಿಂದೆ ಬ್ರಹ್ಮತರ್ಕದ ಒಂದು ವಾಕ್ಯವನ್ನು ಉದಾಹರಿಸಿದ್ರು. ಇದು ಕೂಡ ಬ್ರಹ್ಮತರ್ಕದಲ್ಲಿ ಬಂದಿದೆ ಅಂತರ್ಥ. ಅಂದ್ರೆ ಎಲ್ಲಾ ಸ್ಥಾವರಗಳಿಗೂ ಕೂಡ ಅಭಿಮಾನಿ ಆದ್ದರಿಂದ ಅದರೊಳಗೆ ಒಬ್ಬ ದೇವತೆ ಇದ್ದಾಳೆ. ಅವಳು ವಿಶೇಷವಾಗಿ ಈ ವಟಬೀಜದಲ್ಲೂ ಮತ್ತು ಅಶ್ವತ್ಥ ಬೀಜದಲ್ಲೂ ಇರ್ತಾಳೆ. ಕಾಣಿಸೋದಿಲ್ಲ, ಅದೃಶ್ಯಳಾಗಿ ಇರ್ತಾಳೆ. ಅವಳ ಹೆಸರೇ ಕಣಿಕಾ ಅಂತ. ಅದೃಶ್ಯ ಕಣಿಕಾ ನಾಮ ಸಾ ವೃಕ್ಷಾನ್ ವ್ಯಂಜಯತ್ಯಪಿ. ಅವಳೇನ್ ಮಾಡ್ತಾಳೆ, ಬೀಜದಿಂದ ಆ ವೃಕ್ಷಗಳನ್ನ ಅಭಿವ್ಯಕ್ತ ಮಾಡ್ತಾಳೆ. ಮೊದಲಿಗೆ ಬೀಜದಲ್ಲಿ ಅವಳಿದ್ದಾಳೆ ಅಂತನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೂ ಬೀಜ ಅದು ಮೊಳಕೆ ಆದಾಗ, ಆ ಮೊಳಕೆಯಲ್ಲಿ ಇದ್ದು ಅದರ ಬೆಳವಣಿಗೆ ಆದಾಗ ಅದರಿಂದ ಅದಕ್ಕೆ ಅವಳು ಕಾರಣ ಅಂತನ್ನೋದು ತಿಳಿದು ಬರ್ತದೆ. ಇದನ್ನು ಅನುಮಾನ ಮಾಡಿ ತಿಳ್ಕೊಳ್ಬೇಕು. ಹಾಗೆ ಭಗವಂತನು ಕೂಡ ಮೊದಲಿಗೆ ಈ ಜಗತ್ತಿಗೆ ಕಾರಣವಾದ ಪ್ರಕೃತಿಯಲ್ಲಿ ಇದ್ದು, ಆ ಪ್ರಕೃತಿಯಿಂದ ಜಗತ್ತು ಹುಟ್ಟುವಾಗ ಆ ಜಗತ್ತಿನಲ್ಲಿ ನಿಯಾಮಕನಾಗಿ ಪ್ರವೇಶ ಮಾಡ್ತಾನೆ. ಈ ಜಗತ್ತಿನ ಒಂದು ಬೆಳವಣಿಗೆ ಮೊದಲಾದವುಗಳಿಂದ ಅದಕ್ಕೆ ಕಾರಣನಾಗಿರ್ತಕ್ಕಂತಹ ಭಗವಂತ ಅದರೊಳಗೆ ಇದ್ದಾನೆ ಅನ್ನೋದನ್ನ ಅನುಮಾನದಿಂದ ನಾವು ತಿಳ್ಕೊಳ್ಬೇಕು. ಅದು ಬೆಳೆದಿದೆ, ಅದು ಅಭಿವ್ಯಕ್ತವಾಗಿದೆ, ದೊಡ್ಡದಾಗಿದೆ, ಅದರಿಂದ ಎಲ್ಲ ಕೆಲಸಗಳು ನಡೀತಾ ಇದೆ ಅಂತಾದಾಗ ಅದರೊಳಗೆ ವಿಶೇಷವಾಗಿ ಅವನು ಇದ್ದಾನೆ, ಇದಕ್ಕೆ ಅವನೇ ಕಾರಣ ಅನ್ನೋದನ್ನ ಅನುಮಾನದಿಂದ ತಿಳ್ಕೊಳ್ಬೇಕು. ಆ ರೀತಿ ಅನುಮಾನದಿಂದ ತಿಳಿದು ಬರ್ತಾನೆ. ಅವನು ಕಣ್ಣಿಗೆ ಕಾಣಿಸದೇ ಇದ್ರು ಕೂಡ ಅದಕ್ಕೆ ಬೀಜ ದೃಷ್ಟಾಂತ ಕೊಟ್ಟಿದ್ದಾರೆ, ಕಣಿಕಾ ದೃಷ್ಟಾಂತ. ಈ ರೀತಿ ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ. ಕಣಿಕಾದೇವಿ ಬೀಜದ ಒಳಗೆ ಇದ್ದಾಳೆ, ಅದು ಕಾಣಿಸೋದಿಲ್ಲ. ಅಂಕುರ ಹುಟ್ಟಿದ ಮೇಲೆ ಮಾತ್ರ ಅವಳು ಆ ಅಂಕುರಕ್ಕೆ ಉಪಾದಾನ ಕಾರಣ ಅಲ್ಲ. ಮೊದಲೇ ಅದರೊಳಗೆ ಇದ್ಲವಳು, ಬೀಜದೊಳಗೂ ಇದ್ಲು. ಹಾಗೆ ಭಗವಂತ ನಾಭಿಯಿಂದ ಪ್ರಕೃತಿ ಪರಿಣಾಮ ಆದ ಮೇಲೆ ಅಲ್ಲಿ ಕಮಲ ಹುಟ್ಟುತ್ತದೆ. ಅದರೊಳಗೆ ಇದ್ದ ಭಗವಂತ ಮೊದಲು ಇದ್ದ. ಅವನು ನಾಭಿ ಕಮಲಕ್ಕೆ ಉಪಾದಾನ ಕಾರಣ ಅಲ್ಲ. ವೃಕ್ಷಕ್ಕೆ ಕಣಿಕಾದೇವಿ ವ್ಯಂಜಕಳಾದ್ರಿಂದ ಜಗತ್ತಿಗೆ ಅವಳು ಬೀಜ ಹೇಗೋ ಹಾಗೆ ಇವನು ಕೂಡ ಬೀಜ, ವ್ಯಂಜಕನಾದ್ರಿಂದ ಬೀಜ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಹೊರತು ಅವನೇ
ಶರೀರ ಅಲ್ಲ, ಅವನ ಶರೀರ ಅಲ್ಲ ಇದು, ಅವನೇ ಜಗತ್ತಾಗಿ ಪರಿಣಾಮ ಹೊಂದಿದ್ದಲ್ಲ. ಹೀಗೆ ಕಣಿಕಾ ಮತ್ತು ಬೀಜ ಅಂತನ್ನೋ ಶಬ್ದಗಳೆಲ್ಲ ಇದೆ. ಈ ಭಾಗವತದಲ್ಲಿಯೂ ಕೂಡ ಜಾತೆ ಅಂಕುರೆ ಅಂತ ಅಂಕುರ ಅನ್ನೋ ಶಬ್ದ ಇದೆ. ತ್ವಾಂ ಬೀಜಮಾತ್ಮನಿ ಅಂತ ಅನ್ನೋಲ್ಲಿ ಬೀಜ ಶಬ್ದ ಇದೆ. ಆಮೇಲೆ ಮೊದಲನೇ ಹಿಂದಿನ ಶ್ಲೋಕದಲ್ಲಿ ನಾಭೇರಭೂತ್ ಸ್ವಕಣಿಕಾದ್ ವಟವನ್ನ ಮಹಾಬ್ಜಂ ಅಂತ ಅಲ್ಲಿ ಕಣಿಕಾ ಅನ್ನೋ ಶಬ್ದವೂ ಇದೆ. ಈ ಕಣಿಕಾ, ಬೀಜ, ಅಂಕುರ ಅನ್ನೋ ಶಬ್ದಗಳೆಲ್ಲ ಈ ಬ್ರಹ್ಮತರ್ಕದಲ್ಲಿ ಇರುವ ಈ ವಾಕ್ಯಗಳನ್ನೇ ಅದು ಅಭಿಪ್ರಾಯದಲ್ಲಿ ಇಟ್ಕೊಂಡು ಹೊರಟಿದೆ ಅನ್ನೋದು ಗೊತ್ತಾಗ್ತದೆ. ಬ್ರಹ್ಮತರ್ಕದಲ್ಲಿ ಇರುವ ವಾಕ್ಯಗಳಲ್ಲಿ ಕಣಿಕಾ ಅನ್ನೋ ಶಬ್ದ ಇದೆ, ಬೀಜ ಅನ್ನೋ ಶಬ್ದ ಇದೆ, ಅಂಕುರ ಅನ್ನೋ ಶಬ್ದ ಇದೆ. ಅದೇ ರೀತಿಯಾದ ಶಬ್ದಗಳನ್ನೇ ಇಲ್ಲಿ ಭಾಗವತದಲ್ಲಿ ಬಳಸುವ ಮೂಲಕವಾಗಿ ಈ ಅಭಿಪ್ರಾಯವನ್ನೇ ಭಾಗವತ ಹೇಳ್ತಾ ಇದೆ ಅಂತನ್ನೋದು ಸ್ಪಷ್ಟವಾಗ್ತದೆ. ಹಾಗಾಗಿ ಬೇರೆ ವ್ಯಾಖ್ಯಾನಕಾರರು ಕೊಡುವಂತಹ ವಿವರಣೆ ಸರಿಯಲ್ಲ ಅನ್ನೋದು ಸ್ಪಷ್ಟವಾಯಿತು ಇದರಿಂದ. ಹಾಗಾಗಿ ಭಗವಂತ ಈ ಜಗತ್ತಿಗೆ ಪರಿಣಾಮ ಕಾರಣ ಅಂತ ಹೇಳ್ತಾ ಇಲ್ಲ ಪ್ರಹ್ಲಾದ. ಈ ಜಗತ್ತಿಗೆ ಬೀಜ ನೀನು, ಅಂದರೆ ವ್ಯಂಜಕ ನೀನು, ನಿಮಿತ್ತ ಕಾರಣ. ನಿನ್ನೊಳಗೆ, ನಿನ್ನ ಉದರದ ಒಳಗೆ ಇದ್ದಂತಹ ಸೂಕ್ಷ್ಮವಾಗಿ ಇದ್ದಂತಹ ಆ ಪ್ರಪಂಚವನ್ನ ನೀನು ಪ್ರಳಯ ಕಾಲ ಮುಗಿದಾಗ, ಸೃಷ್ಟಿಕಾಲ ಬಂದಾಗ ನೀನು ನಿನ್ನ ನಾಭಿಯಲ್ಲಿ ಕಮಲದ ರೂಪದಲ್ಲಿ ಅದನ್ನು ಅಭಿವ್ಯಕ್ತಿ ಮಾಡ್ತಿದ್ದಿ. ಆ ಕಮಲದಿಂದಲೇ ಈ 14 ಲೋಕಗಳು ಕೂಡ ಸೃಷ್ಟಿಯಾಗಿದೆ. ಅದರಲ್ಲೇ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಾಗ್ತದೆ. ಅಂತಹ ಜಗತ್ತಿಗೆ ಕಾರಣನಾಗಿರ್ತಕ್ಕಂಥವನು ನೀನು, ಬೀಜ ರೂಪದಲ್ಲಿರ್ತಕ್ಕಂಥವನು, ನಿಮಿತ್ತ ಕಾರಣನಾಗಿ ಈ ಜಗತ್ತನ್ನ ಸೃಷ್ಟಿ ಮಾಡಿದವನು ನೀನು ಅಂತ ಹೀಗೆ ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾನೆ. ಆಚಾರ್ಯ, ಇಲ್ಲಿ ಈ ವ್ಯಂಜಕ ಕಾರಣಾಂಬದು ಬಂದು ಈ ಪ್ರಮಾಣನಿಟ್ಟು ತಿಳ್ಕೊಬೇಕಾಯ್ತು. ಅವರ ನಾವು ನೇರ್ಲಿ ನೋಡಿ ತಿಳ್ಕೊಬೇಕಲ್ವಾ? ಈ ವ್ಯಂಜಕ ಕಾರಣಾಂಬದು ಬಂದು ಈ ಪ್ರಮಾಣ ಕೊಡ್ತಾರ ಆಚಾರ್ಯರು, ರೈಟ್? ಬ್ರಹ್ಮತರ್ಕ ಅದನ್ನಿಟ್ಟಿಂದ ನಾವು ತಿಳ್ಕೊಬೇಕಾಯ್ತು. ಅವರ ಅದು ಬಂದು ನಿಮಿತ್ತ ಕಾರಣವ ಇಲ್ಲ ಅಂಬ ಅದಕ್ಕೆ ಬಂದು ಅವ್ರಿಗೆ ಪ್ರಮಾಣ ಇಲ್ಲಲ್ಲ. ಅವ್ರು ಹೇಳ್ತಾರಲ್ಲ ನಿಮಿತ್ತ ಕಾರಣ ಹೇಳ್ತಾರಲ್ಲ ಅವರು. ನಾವು ಬಂದು ಉಪಾದಾನ ಕಾರಣಾಂಬಕ ಈ ಪ್ರಮಾಣ ಇಟ್ಟು ಯಾವುದಕ್ಕೆ ಉಪಾದಾನ ಕಾರಣ ಯಾವುದು ಇಲ್ಲ. ಈಗ ಈ ಬೀಜದಿಂದ ದೇವರು ಬಂದು ಸೃಷ್ಟಿ ಮಾಡ್ತಾನ, ಅವ ಬಂದು ನಿಮಿತ್ತ ಇಲ್ಲ, ರೈಟ್? ಸರಿ, ಉಪಾದಾನ ಅಲ್ಲ, ನಿಮಿತ್ತ ಕಾರಣ. ನಿಮಿತ್ತ ಕಾರಣ ದೇವರು, ಉಪಾದಾನ ಕಾರಣ ಇಲ್ಲ ಅಂಬದಕ್ಕೆ ಈ ಒಂದು ಪ್ರಮಾಣ ವಾಕ್ಯ ಇಟ್ಟು ತಿಳ್ಕೊಬೇಕಾಯ್ತು. ಅದಕ್ಕೆ ಇಲ್ಲಿ ಪ್ರಮಾಣ ಕೊಡ್ತಾರೆ. ಹೌದು, ಪ್ರಮಾಣಗಳನ್ನ ನೋಡಿ ಬೇರೆ ಬೇರೆ ಗ್ರಂಥಗಳಲ್ಲಿ ಇರುವ ಪ್ರಮಾಣ ವಾಕ್ಯಗಳಿಗೆ ಅನುಸಾರವಾಗಿ ಆ ರೀತಿ ಅರ್ಥ ಮಾಡಬೇಕು. ಅವನೇ ಉಪಾದಾನ ಕಾರಣ ಅಂತ ಹೇಳಿಬಿಟ್ರೆ ಜಗತ್ತಿಗೆ ಅವನಿಗೆ ಪ್ರಾಕೃತ ಶರೀರ ಇದೆ ಅಂತ ಆಗ್ಬಿಡತ್ತೆ. ರೈಟ್. ಸೊ ಆ ಉಪಾದಾನ ಕಾರಣ ನಾವಿಲ್ಲ ಅಂತ ಯಾರು ನಿಮಿತ್ತ ಕಾರಣ, ಅದಕ್ಕೆ ನಾವು ಬಂದು ಪ್ರಮಾಣ ಕೊಡ್ತೇವೆ. ಅವ್ರು ಏನ್ ಕೊಡ್ತಾರೆ ಉಪಾದಾನ ಕಾರಣಕ್ಕೆ? ಅವರು ಇದೇ ಪ್ರಮಾಣ. ಈಗ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದಲ್ಲ ಇದೆಲ್ಲ. ಇಲ್ಲಿ ಹೇಳುವಾಗ ಬೀಜ ಅಂತ ಪದ ಇದೆ, ಜಗತ್ತಿಗೆ ಬೀಜನಾಗಿದ್ದಾನೆ ಭಗವಂತ ಅಂತ. ಬೀಜ ಅನ್ನೋದು ಅಂಕುರಕ್ಕೆ ಉಪಾದಾನ ಕಾರಣ ಅಲ್ವಾ? ಇಲ್ಲೂ ಕೂಡ ಜಗತ್ತಿಗೆ ಭಗವಂತ ಬೀಜ ಅನ್ನೋದೇ ಪ್ರಮಾಣ, ಇದೇ ಪ್ರಮಾಣ ವಾಕ್ಯ ಅಂತ ಹೇಳ್ತಾರ ಅವರು. ಆದ್ರೆ ಮೇಲ್ನೋಟಕ್ಕೆ ಆ ರೀತಿ ಕಾಣಿಸ್ತದೆ. ಹೌದು, ಇಲ್ಲಿ ಭಾಗವತದಲ್ಲಿ ಭಗವಂತನನ್ನ ಈ ಜಗತ್ತಿಗೆ ಬೀಜ ಅಂತ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಹಾಗರ್ಥ ಮಾಡಿದ್ರೆ ಬೇರೆ ಅನೇಕ ಪ್ರಮಾಣಗಳ ವಿರೋಧ ಬರ್ತದಲ್ಲ, ಅದನ್ನ ವಿಚಾರ ಮಾಡ್ಬೇಕಲ್ವಾ? ಅದಕ್ಕೆ ನಾವು ಬೇರೆ ತರ ವ್ಯಾಖ್ಯಾನ ಮಾಡಿದ್ದು. ಬೇರೆ ಪ್ರಮಾಣಕ್ಕೆ ವಿರೋಧ ಬರ್ತಾನೆ, ಬೇರೆ ಸ್ಥಳದಲ್ಲಿ ಬಂದು ದೇವರು ಬಂದು ನಿಮಿತ್ತ ಕಾರಣ ಹೇಳಿದ್ದಾರೆ. ಹೌದು, ಮತ್ತೆ ಅವನ ಇದು ಅಂತ ಹೇಳಿಬಿಟ್ರೆ, ನಿಮ್ಮ ಉಪಾದಾನ ಕಾರಣ ಅಂತ ಹೇಳಿಬಿಟ್ರೆ ಅವನಿಗೆ ದೋಷ ಹೇಳ್ದಂಗಾಗತ್ತೆ. ಅದೆಲ್ಲ ಇಟ್ಟುಕೊಂಡು ಅರ್ಥ ಮಾಡಬೇಕು. ತಸ್ಯೈವ ತೇ ವಪುರಿದಂ ನಿಜ ಕಾಲ ಶಕ್ತಿಯ ಸಂಚೋದಿತಂ ಪ್ರಕೃತಿ ಧರ್ಮಿಣ ಆತ್ಮಗೂಢಂ ಅಂಭಸ್ಯನಂತ ಶಯನಾದ್ವಿರಮತ್ ಸಮಾಧೇರ್ನಾಭೇರಭೂತ್ ಸ್ವಕಣಿಕಾದ್ವಟವನ್ಮಹಾಬ್ಜಂ ತತ್ಸಂಭವ ಕವಿರತೋನ್ಯದಪಶ್ಯಮಾನಸ್ತ್ವಾಂ ಬೀಜಮಾತ್ಮನಿ ತತಂ ಸಬಹಿರ್ವಿಚಿನ್ವನ್ ನಾವಿಂದದಬ್ಧ ಶತಮಪ್ಸು ನಿಮಜ್ಜಮಾನೋ ಜಾತೇಂಕುರೇ ಕಥಮಿಹೋಪಲಭೇತ ಬೀಜಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 34 ಶ್ಲೋಕ ಆಯ್ತು.
ಸೊ ಈ ಒಂದು ದೃಷ್ಟಾಂತ ಇದು ಕೂಡ ಹರಿ ಸರ್ವೋತ್ತಮ ಕೂಡ ಅವ್ರಿಗೆ ಪ್ರತಿಫಲ ಅಂತಾರೆ. ಮುಂಚೆ ಇದ್ದ ಬ್ರಹ್ಮದೇವರೇ ಬಂದು ನಮಸ್ಕಾರ. ಹುಟ್ಟಿದ ಎಂಬುದು ಬಂದು ಪ್ರಳಯಗಾಲದ ಮುಂಚೆ ಇದ್ರು, ಅವ್ರದ ಎಲ್ಲರಿಗೂ ತಂದೆ ಎಂಬುದು ಒಂದು ನಿರೂಪಣ ಆತಲ್ಲ ಆಚಾರ. ಹರೇ ನಮಃ. ನಮಸ್ಕಾರ. ಯಾರು ಮೊದಲೇ ಇದ್ರು? ದೇವರು ಮೊದಲೇ ಇದ್ರು. ದೇವರು ಮೊದಲೇ ಇದ್ದು ಅಲ್ಲಿದ್ದು ಬಂದು ಪದ್ಮ ಬಂತು. ಪದ್ಮಲಿದ್ದು ಬ್ರಹ್ಮದೇವರು ಹುಟ್ಟಿರು ಎಂಬ ಮಾತು ಶ್ಲೋಕ ಮಾಡ್ತಾ ಹೇಳ್ತಾರಲ್ಲ. ಸೊ ಅಲ್ಲಿದ್ದು ಹರಿ ಸರ್ವೋತ್ತಮ ಎಂಬ ಅದು ಕೂಡ ಗೊತ್ತಾಗತ್ತೆ. ಹೌದು. ಸೊ ಬ್ರಹ್ಮ ದೊಡ್ಡವ ಇಲ್ಲ, ಬ್ರಹ್ಮದೇವರು ಎಲ್ಲಾರು ಹುಟ್ಟಾಕ ಮುಂಚೆ ದೇವ್ರು ಇದ್ರು ಎಂಬ ಎಲ್ಲ ಅವರೇ ತಂದೆ ಒಂದು ಪಾಯಿಂಟ್. ಹೌದು, ಅದನ್ನು ಅವರು ಒಪ್ತಾರೆ. ಹರೇ ನಮಃ ಆಚಾರ್ಯ, ಧನ್ಯವಾದಗಳು. ಏನು ಮಗ ಆಚಾರ್ಯ, ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ